ಅಮೆರಿಕಾದಲ್ಲಿ ಇಂದಿನಿಂದ ಟ್ರಂಪ್ 2.0 ಸರ್ಕಾರ ಶುರುವಾಗ್ತಾ ಇದ್ದು ಅಮೆರಿಕಾದಲ್ಲಿ ಎರಡನೇ ಬಾರಿಗೆ ಟ್ರಂಪ್ ಆಡಳಿತ ಶುರುವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡೊನಾಲ್ಡ್ ಟ್ರಂಪ್ ಪದಗ್ರಹಣವನ್ನ ಮಾಡಲಿದ್ದು ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷ ಪದವಿಗೆ ಏರಿದ್ದಾರೆ. ಅಮೆರಿಕಾದ 47ನೇ ಅಧ್ಯಕ್ಷರಾಗಿ ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದು ಭಾರೀ ಚಳಿ ಕಾರಣ 1985ರ ಬಳಿಕ ಇದೇ ಮೊದಲ ಬಾರಿಗೆ ಕ್ಯಾಪಿಟಲ್ ಭವನದ ಒಳಾಂಗಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅಧಿಕಾರಕ್ಕೇರಿದ ಕೂಡಲೇ 100 ಆದೇಶಗಳಿಗೆ ಟ್ರಂಪ್ ಸಹಿ ಹಾಕಲಿದ್ದಾರೆ. ಕಠಿಣ ವಲಸೆ ನಿಯಮ ಜಾರಿ ಮಾಡಲಿದ್ದಾರೆ. ಅಮೆರಿಕ ದಕ್ಷಿಣ ಗಡಿ ಬಂದ್, ತೃತೀಯ ಲಿಂಗಿಗಳ ಹಕ್ಕುಗಳ ರದ್ದು, ತೈಲ ಉತ್ಪಾದನೆ ಹೆಚ್ಚಳ, ಕ್ಯಾಪಿಟಲ್ ಭವನದಲ್ಲಿ ದಾಂಧಲೆ ಎಬ್ಬಿಸಿದ್ದ ತಮ್ಮ 1500 ಬೆಂಬಲಿಗರಿಗೆ ಕ್ಷಮಾದಾನ ಸೇರಿ ಹಲವು ನಿರ್ಣಯಗಳನ್ನ ಟ್ರಂಪ್ ಕೈಗೊಳ್ಳುವ ನಿರೀಕ್ಷೆ ಕೂಡ ಇದೆ. ಇನ್ನು ಇದಕ್ಕೂ ಮುನ್ನ ವಾಷಿಂಗ್ಟನ್ ಡಿಸಿಯಿಂದ ಬೆಂಬಲಿಗರ ರ್ಯಾಲಿ ನಡೆಸಿದ ಟ್ರಂಪ್ ಎಲ್ಲರಿಗೂ ಧನ್ಯವಾದವನ್ನು ಕೂಡ ಹೇಳಿದ್ದಾರೆ. ಚುನಾವಣೆ ವೇಳೆ ಕೊಟ್ಟ ಭರವಸೆ ಈಡೇರಿಸುವ ವಾಗ್ದಾನ ಮಾಡಿದ್ದಾರೆ. ಕಂಡು ಕೇಳರಿಯದ ರೀತಿಯಲ್ಲಿ ಅಕ್ರಮ ವಲಸೆಗಾರರನ್ನ ದೇಶದಿಂದ ಓಡಿಸೋದಾಗಿ ಘೋಷಣೆಯನ್ನ ಮಾಡಿದ್ದು, ಇನ್ನು ಟ್ರಂಪ್ ಅಧಿಕಾರಕ್ಕೇರಿದ ಅಮೆರಿಕಾಗೆ ರಫ್ತು ಮಾಡುವ ವಸ್ತುಗಳ ಮೇಲೆ ಭಾರತ ಇನ್ನಷ್ಟು ಸುಂಕ ಪಾವತಿಸಬೇಕಾಗಬಹುದು. ಆದರೆ ಅಮೆರಿಕಾಗೆ ಭಾರತ ಆಪ್ತ ರಾಷ್ಟ್ರವಾಗಿಯೇ ಮುಂದುವರಿಯಲಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಡೊನಾಲ್ಡ್ ಟ್ರಂಪ್ ಪದಗ್ರಹಣವನ್ನ ಸ್ವೀಕಾರ ಮಾಡಲಿದ್ದಾರೆ. ಅಮೆರಿಕಾದಲ್ಲಿ ಇಂದಿನಿಂದ ಟ್ರಂಪ್ 2.0 ಆಡಳಿತ ಶುರುವಾಗ್ತಾ ಇದ್ದು ಅಮೆರಿಕಾದ 47ನೇ ಅಧ್ಯಕ್ಷರಾಗಿ ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಮೆರಿಕಾದಲ್ಲಿ ಇಂದಿನಿಂದ ಟ್ರಂಪ್ 2.0 ಸರ್ಕಾರ ಶುರುವಾಗ್ತಾ ಇದ್ದು ಭಾರೀ ಚಳಿ ಕಾರಣ 1985ರ ಬಳಿಕ ಇದೇ ಮೊದಲ ಬಾರಿಗೆ ಕ್ಯಾಪಿಟಲ್ ಭವನದ ಒಳಾಂಗಣದಲ್ಲಿ ಪದಗ್ರಹಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷ ಪದವಿಗೆ ಏರಲಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಧಿಕಾರಕ್ಕೇರಿದ ಕೂಡಲೇ 100 ಆದೇಶಗಳಿಗೆ ಟ್ರಂಪ್ ಸಹಿ ಹಾಕಲಿದ್ದಾರೆ. ಕಠಿಣ ವಲಸೆ ನಿಯಮ ಜಾರಿಯನ್ನು ಕೂಡ ಮಾಡಲಿದ್ದಾರೆ. ಒಟ್ಟಾರೆಯಾಗಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಡೊನಾಲ್ಡ್ ಟ್ರಂಪ್ ಪದಗ್ರಹಣ ಸ್ವೀಕರಿಸಲಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಡೊನಾಲ್ಡ್ ಟ್ರಂಪ್ ಪದಗ್ರಹಣ ಸ್ವೀಕಾರ ಮಾಡಲಿದ್ದಾರೆ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದು 47ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದು ಅಮೆರಿಕಾದಲ್ಲಿ ಇಂದಿನಿಂದ ಟ್ರಂಪ್ 2.0 ಸರ್ಕಾರ ಶುರುವಾಗಲಿದೆ. ಒಟ್ಟಾರೆಯಾಗಿ ಅಮೆರಿಕಾದಲ್ಲಿ ಎರಡನೇ ಬಾರಿಗೆ ಟ್ರಂಪ್ ಆಡಳಿತ ಶುರುವಾಗ್ತಾ ಇದ್ದು ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷ ಪದವಿಗೆ ಏರಲಿದ್ದಾರೆ. ಈ ಬಾರಿ ಚಳಿ ಕಾರಣ 1985ರ ಬಳಿಕ ಇದೇ ಮೊದಲ ಬಾರಿಗೆ ಕ್ಯಾಪಿಟಲ್ ಭವನದ ಒಳಾಂಗಣದಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ.